ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತೀರಾ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಗೊತ್ತಾಗುತ್ತೆ ಬರುತ್ತೆ. ಹುಫ್ ಬ್ರೀತ್ ತೊಗೊಂಡ್ಬಿಟ್ಟಿವಲ್ಲ. ಸೊ ಕಿಚನ್ ಸೆಟಪ್ಪಲ್ಲಿ ಇದ್ದೀವಿ. ಇವತ್ತು ಕಾನ್ಸೆಪ್ಟ್ ಏನು ಅಂತ ತಮ್ಮನೇಲಲ್ಲೇ ನೋಡಿದ್ದೀರಾ, ರಿಪಬ್ಲಿಕ್ ಡೇ. ಸೊ ಆಬ್ವಿಯಸ್ಲಿ ಟ್ರೈ ಕಲರ್ ಬೇಸ್ಡ್ ಏನಾರು ಮಾಡೋಣ ಅಂತ ಅನ್ನಿಸ್ತು. ಕ್ರಾಫ್ಟ್ ಎಲ್ಲ ಏನಾರು ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಸೊ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಕಲರ್ ಪಾಸ್ತಾ ತೊಗೊಂಡಿದ್ದೀವಿ. ಸೊ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಹೇಳ್ತಾ ಇರ್ತೀನಿ ನಾನು ಹೋಗ್ತಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆ ತೊಗೊಂಡು ಆ್ಯಂಡ್ ಈ ವಿಡಿಯೋ ಹೆಂಡಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಸೊ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದರೆ ನೀವು ವಿಡಿಯೋನ ಮಿಸ್ ಮಾಡಿದೆ ಫುಲ್ ಕಂಪ್ಲೀಟಾಗಿ ನೋಡಬೇಕು. ಸೊ ಫಸ್ಟ್ ನಾನು ಏನು ಮಾಡ್ಕೊತಿದ್ದೀನಿ ಅಂದರೆ 2 ಲೀಟರ್ ವಾಟರ್, 2 ಲೀಟರ್ ನೀರು ತಗೊಂಡ್ಬಿಡಿ. 2 ಲೀಟ್ರ್ ಮೆಜರ್ಮೆಂಟ್ ಎಷ್ಟಕ್ಕಂದರೆ 200 ಗ್ರಾಮ್ಸ್ ಪಾಸ್ತಾಗೆ. ಸೊ 200 ಗ್ರಾಮ್ಸ್ ಪಾಸ್ತಾನ ಹಾಕೋತೀನಿ. ಬಟ್ ಪಾಸ್ತಾನ ಹಾಕಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಆಯಿಲ್ ಹಾಕೋಬೇಕು 2 ಟೀ ಸ್ಪೂನ್. ಒನ್ ಟೀ ಸ್ಪೂನ್ ಸಾಲ್ಟ್ ಹಾಕೊಳ್ಳಿ. ಒನ್ ಟೀ ಸ್ಪೂನ್ ಸಾಲ್ಟ್ ಹಾಕಿದ್ಮೇಲೆ ಅದನ್ನು 12 ಮಿನಿಟ್ಸ್ ಕುಕ್ ಮಾಡಕ್ಕೆ ಬಿಡಿ. 12 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಮಾಡ್ತೀವಂದರೆ ನೀರು ಹಾಕ್ಬಿಡ್ಬೇಕು ಸ್ವಲ್ಪ. ಇನ್ನೊಂದ್ಸಲ ಎಷ್ಟಿರಬೇಕು ಅಂದರೆ ಟೊಮೆಟೊ ಡಿಪ್ ಆಗೋ ತನಕ ನಾನು 3 ಟೊಮೆಟೊಸ್ ತೊಗೊಂಡಿದ್ದೀನಿ. ಇದನ್ನೇನು ಮಾಡ್ತೀರಾ ಅಂದರೆ ಹಿಂದ್ಗಡೆ ಇರುತ್ತಲ್ಲ, ನಾನು ಲೈಕ್ ನಾರ್ಮಲ್ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದನ್ನೇನು ಮಾಡ್ತೀರಾ ಅಂದರೆ ಹಿಂದ್ಗಡೆ ಒಂದು ಚಿಕ್ಕ ಕಟ್ ಕೊಡಬೇಕು. ಸೊ ದಟ್ ಪೀಲ್ ಮಾಡೋಕ್ಕೆ ಈಸಿ ಇರುತ್ತೆ. ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಇದು ಬ್ಲಾಂಚ್ ಮಾಡೋಕ್ಕೆ. ಸೊ ಇನ್ನೂ ಬಾಯ್ಲ್ ಆಗಿಲ್ಲ, ಮರ್ತೋಗ್ಬಿಟ್ಟು ಹಾಕ್ಬಿಟ್ಟೆ. ಸೊ ಬ್ಲಾಂಚ್ ಮಾಡುವಾಗ ಇದನ್ನು ಹಾಕೋಬೇಕು, ಅಂದರೆ ಕುದೀತಿರುವಾಗ ಇದನ್ನು ಹಾಕೋಬೇಕು. ಸೊ ಇವಾಗ ನೀರು ಕುದೀತಿದೆ. ಸೊ ಈ ಕುದಿಯೋ ಟೈಮಲ್ಲಿ ಈ ಟೊಮೆಟೋಸ್ನ ಕಟ್ ಮಾಡಿ ಇಟ್ಟಿದ್ನಲ್ಲ, ಈ 4 ಕಟ್ಸ್, ಸೊ ಇದನ್ನು ಹಾಕೋಬೇಕು. ಅದಾದ್ಮೇಲೆ ಅದ್ರಲ್ಲಿ ಒಂದು ರೆಡ್ ಚಿಲ್ಲಿ ಹಾಕೊಳ್ಳಿ. ಇದನ್ನ 3 ಮಿನಿಟ್ಸ್ ಬ್ಲಾಂಚ್ ಅಂದರೆ ಕುದಿಯೋ ನೀರಲ್ಲಿ 3 ಮಿನಿಟ್ಸ್ ಕುದಿಯೋಕೆ ಬಿಟ್ಬಿಟ್ಟು ಇದನ್ನ ಸ್ಕಿನ್ ಇರುತ್ತಲ್ಲ ಅದು ನೀಟಾಗಿ ಬಂದ್ಬಿಡುತ್ತೆ ಕಟ್ ಮಾಡಿರೋದ್ರಿಂದ. ಸೊ ಅದನ್ನು ಪೀಲ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೋಬೇಕು. 3 ಮಿನಿಟ್ಸ್ ಕುಕ್ ಆಗಬೇಕು ಅಂತ ಹೇಳಿದಾಗ 3 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಅದು 3 ಮಿನಿಟ್ಸ್ ಗೊತ್ತಾಗಿಲ್ಲ, ನಾನು 3 ಮಿನಿಟ್ಸ್ ಕರೆಕ್ಟಾಗಿ ಟೈಮ್ ಟ್ರ್ಯಾಕ್ ಎಲ್ಲ ಇಡೋಕ್ಕಾಗಲ್ಲ ಅಂದರೆ ನಿಮ್ಗೆ ಈ ಟೊಮೆಟೊ ಅಲ್ಲೇ ಪೀಲ್ ಆಗ್ತಿರೋದು ಗೊತ್ತಾಗುತ್ತೆ ನೋಡಿ. ಇದು ಆಲ್ಮೋಸ್ಟ್ ಎಲ್ಲ ಪೀಲ್ ಆಗಿಬಿಡ್ತು. ಸೊ ಇದನ್ನು ನೀಟಾಗಿ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿಗೆ ಹಾಕ್ತಿರುವಾಗ ಏನು ಲೈಕ್ ತುಂಬ ಬಿಸಿ ಇರುವಾಗ ಮಿಕ್ಸಿ ಮಾಡಬೇಡಿ, ಮಿಕ್ಸಿ ಒಳಗೆ ಹೋಗುತ್ತೆ. ನಾವು ಆಫ್ ಮಾಡ್ಬೋದಲ್ಲ, ಆಫ್ ಮಾಡಿಬಿಡ್ತೀನಿ. ಸೊ ಆ ಚಿಲ್ಲಿನೂ ಹಾಕ್ಕೊಂಡು ನೀರು ಬೇಕಾದ್ರೆ ಅದೇ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ 12 ಮಿನಿಟ್ಸ್ ಆಗೋಯ್ತು. ನಾನು ಇದನ್ನು ಆಫ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ತಣ್ಣೀರಲ್ಲಿ ಹಾಕ್ತೀನಿ. ಸೊ ದಟ್ ಅದು ಓವರ್ ಕುಕ್ ಆಗಬಾರ್ದು ಅಂತ. ಓಕೆ, ತಣ್ಣೀರಲ್ಲಿ ಹಾಕ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ಸೊ ನಾನು ಹೇಳಿದ ಥರ ಪ್ಯೂರಿ ಮಾಡಿಬಿಟ್ಟೆ. ಪ್ಯೂರಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬಟರ್ ಹಾಕ್ಬಿಡ್ತೀನಿ. Butter ಹಾಕೊಂಡು finely chopped 5 to 6 garlic.
ಮೆಲ್ಟ್ ಆಗಿದ ತಕ್ಷಣ ಹಾಕ್ಬಿಡಿ. ಸ್ವಲ್ಪ ಸಾಟೆ ಆಗಿದ ತಕ್ಷಣ ಆನಿಯನ್ ಹಾಕ್ಬಿಟ್ಟು ಸಾಟೆ ಮಾಡಬೇಡಿ. ಸೊ 1 ಮೀಡಿಯಂ ಸೈಜ್ ಆನಿಯನ್. ನಾನು ಆಕ್ಚುಲಿ 3 ಡಿಫ್ರೆಂಟ್ ಕಲರ್ಡ್ ಅವ್ರ ಫ್ಲೇವರ್ಡ್ ಸಾಸ್ ಮಾಡ್ತಿದ್ದೀವಲ್ಲ ಪಾಸ್ತಾ ಸಾಸ್, ಸೊ ಅದಕ್ಕೆ ನಾನು ಎರಡನ್ನೂ ಒಟ್ಟಿಗೆ ಮಾಡಿಟ್ಟಿದ್ದೀನಿ. ಸೊ ಇದರಲ್ಲಿ 2 ಆನಿಯನ್ ಇತ್ತು, ಸೊ 1 ಆನಿಯನ್ ಹಾಕ್ಕೊತಿದ್ದೀನಿ. ಸೊ ಆನಿಯನ್ ಸಾಟೆ ಆಗಿದ ತಕ್ಷಣ ಈ ಪ್ಯೂರಿ ಇರೋದಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕುಕ್ ಮಾಡಿಬಿಡಿ. ಬಾಯ್ಲಿಂಗ್ ಬರೋಷ್ಟಿದೆ, ರಾ ಫ್ಲೇವರ್ ಹೋಗೋ ತನಕ. ಇದು ರಾಸ್ ಮೇಲೆ ಹೋಗಿ ಚೆನ್ನಾಗಿ ಬಾಯ್ಲ್ ಆಗ್ಬಿಡ್ತು. ಸೊ ನಾನು ಏನು ಮಾಡ್ತೀನಿ, ಹಾಫ್ ಟೀ ಸ್ಪೂನ್ ಪೆಪ್ಪರ್, ಹಾಫ್ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, half teaspoon mixed herbs, 1 teaspoon salt, 1 teaspoon sugar. Like sweetness ಸ್ವಲ್ಪ ಇರಬೇಕು ಅಂತ 1 teaspoon sugar. ಸೊ ಈ ರಾಸ್ ಮೇಲೆ ಹೋಗಿದ ತಕ್ಷಣ ನಾನು ಏನು ಮಾಡಬೇಕು, ನಾನು ಆಲ್ರೆಡಿ 200 ಗ್ರಾಮ್ ಪಾಸ್ತಾ ರೆಡಿ ಮಾಡಿ ಬಾಯ್ಲ್ ಮಾಡಿ ನೀರಲ್ಲಿ ಆಲ್ರೆಡಿ ಕುಕ್ ಮಾಡಿ ನೀರನ್ನು ಫ್ರೆಶ್ ವಾಟರ್ ಹಾಕಿ ಸ್ಟಾಪ್ ಮಾಡಿದ್ದಲ್ಲ 15 ಮಿನಿಟ್ಸ್ ಕುಕ್ ಮಾಡಿ. ಸೊ ಆ ಪಾಸ್ತಾ ಇದು. ಸೊ ಇದನ್ನು ಇದರೊಳಗಡೆ ಹಾಕೋತಿದ್ದೀನಿ. ಸೊ ಅದು ಆಲ್ರೆಡಿ ಅದು ಕುಕ್ ಆಗಿರೋದೆ. ಸೊ 1 or 2 ಮಿನಿಟ್ಸ್ ಬಿಟ್ಟರೆ ಲೈಕ್ ಸುಮ್ಮನೆ ಸ್ವಲ್ಪ ಸಾಲ್ಟೆ ಮಾಡಿ ಮಿಕ್ಸ್ ಕೊಟ್ಟು 2 ಟೇಬಲ್ ಸ್ಪೂನ್ ಚೀಸ್ ಹಾಕ್ಕೊಡಿ. ಸೊ 2 ಟೀ ಸ್ಪೂನ್ ಚೀಸ್ ಹಾಕಿ ಅದು ಮೆಲ್ಟ್ ಆಗಿದ ತಕ್ಷಣ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಫ್ರಮ್ ದ ಗ್ಯಾಸ್. ಸೊ ಈ ಚೀಸ್ ನಾವೇ ಮಾಡಿದ್ದು. ಯು ಕ್ಯಾನ್ ಸಿ ದಟ್ ಯೂಸ್ ಮೊಸರೆಲ್ಲಾ ಚೀಸ್, ರಬ್ಬರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲ ನಿಮಗೆ ಪ್ರೋಸೆಸ್ ಚೀಸ್ ಯೂಸ್ ಮಾಡ್ತೀರಾ ಅಂದರೆ ಫೈನ್. ಇದು ನಾವೇ ಮಾಡಿರೋ ಮೊಸರೆಲ್ಲಾ ಚೀಸ್, ಸೊ ವಿ ಆರ್ ಯೂಸಿಂಗ್ ಮೊಸರೆಲ್ಲಾ. ಸೊ ಇವಾಗ ನಾವು ರೆಡ್ ಸಾಸ್ ಪಾಸ್ತಾ ರೆಡಿ ಆಗೋಯ್ತು. ಸೊ ರೆಡ್ ಕಲರ್ ರೆಡಿ ಆಗೋಯ್ತು. ಯಾ ಆರೆಂಜ್ ರೆಡ್ ಸಾಸ್ ಪಾಸ್ತಾ ರೆಡಿ ಆಗೋಯ್ತು. ಸೊ ಲೈಕ್ ನಾವು ಆರೆಂಜ್ ಕಲರ್ ಅಚೀವ್ ಮಾಡಬೇಕು ಅಂತ ಸ್ವಲ್ಪ ಈ ಥರ ಕಲರಲ್ಲೇ ತೆಗೆದಿದ್ದೀವಿ. ನಿಮಗೆ ರೆಡ್ ಕಲರೇ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್. ರೆಡ್ ಸಾಸ್ ರೆಡಿ ಆಗೋಯ್ತು. ಸೊ 2 ಟೇಬಲ್ ಸ್ಪೂನ್ ಬಟರ್ ಹಾಕೊಳ್ಳಿ ವೈಟ್ ಸಾಸ್ಗೆ. 2 ಟೇಬಲ್ ಸ್ಪೂನ್ ಬಟರ್ಗೆ 2 ಟೇಬಲ್ ಸ್ಪೂನ್ ಮೈದಾ, ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದ್ರೆ ಗಟ್ಟಿ ಆಗಿಬಿಡುತ್ತೆ ಅವ್ರಿಗೆ. ನಾ 2 ಸ್ಪೂನ್ ಮೈದಾ ಹಾಕಿ ಸ್ವಲ್ಪ ರಾಸ್ ಮೇಲೆ ಹೋಗಿದ ತಕ್ಷಣ ಏನು ಮಾಡ್ತಿದ್ದೀನಿ ಅಂದರೆ 2 ಕಪ್ ಹಾಲು ಹಾಕೋತಿದ್ದೀನಿ. ಸೊ ಐ ಥಿಂಕ್ ನಾವು 1 ಕಪ್ ಮೆಜರ್ ಮಾಡ್ದೇನೆ ಹಾಕ್ಬಿಟ್ಟೆ. ಸೊ ಇದನ್ನ ಹಾಲು ಸ್ವಲ್ಪ ಹಾಕೊಳ್ಳಿ, ಗಟ್ಟಿ ಆಗುತ್ತೆ. ಸೊ ಹಾಲು ಒಂದೊಂದು ಕಪ್ ಹಾಕೊಳ್ಳಿ. 1.5 or 2 ಕಪ್ಸ್ ಹಾಕೋಬೇಕು. ಸೊ ಇವಾಗ ಇದೇನು ಲೈಕ್ ಇದು ರೆಡಿ ಆಗೋಯ್ತು. ಲೈಕ್ ಲಮ್ಸ್ ಎಲ್ಲ ಹೋಗೋ ತನಕ ನಾವು ಇದು ಮಾಡ್ತೀವಿ ಅಷ್ಟೇ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸಾಲ್ಟ್ 1/2 ಟೀ ಸ್ಪೂನ್, ಮತ್ತು ಮಿಕ್ಸ್ಡ್ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸ್ವಲ್ಪ ನೀವು ಸಾಸ್ ಹೆಚ್ಚಿಡಬೇಕು. ಸೊ ದಟ್ ವಿ ಯೂಸ್ ಇಟ್ ಫಾರ್ ಗ್ರೀನ್ ಸಾಸ್.
ಸ್ವಲ್ಪ ವೈಟ್ ಸಾಸ್ ಎತ್ತಿಟ್ಟಿದ್ದೀನಿ ಗ್ರೀನಿಗೆ ಬೇಕು ಅಂತ. ಸೊ ಇವಾಗ ನಾನು ಪಾಸ್ತಾ ಹಾಕ್ಬಿಡ್ತೀನಿ. ಇದು ಸ್ಟಿಕ್ಕಿ ಹಾಕಲ್ಲ, ಯಾಕಂದರೆ ನಾವು ಆಯಿಲ್ ಹಾಕಿ ಕುಕ್ ಮಾಡಿದ್ದೀವಿ. ಜಸ್ಟ್ ಇಷ್ಟು ಟಾಸ್ ಮಾಡಿಬಿಟ್ಟು ಚೀಸ್ ಹಾಕೋಬೇಕು. 2 ಟೇಬಲ್ ಸ್ಪೂನ್ ಚೀಸ್ ಹಾಕ್ಕೊಳ್ಳಿ. ಚೀಸ್ ಮೆಲ್ಟ್ ಮಾಡಿದ ತಕ್ಷಣ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್. ಚೀಸ್ ಮೇಲೆ ನಮ್ಮ ಬುಜ್ಜಿ ಕಿಚನ್ ಒಳಗಡೆ ಬಂದ್ಬಿಟ್ಟ. ಸೊ ಇವಾಗ ನಮ್ಮ ವೈಟ್ ಪಾಸ್ತಾ ರೆಡಿ. ಸೊ ಫಸ್ಟ್ ಆರೆಂಜ್ ಮತ್ತು ವೈಟ್ ಎರಡು ರೆಡಿ ಆಗೋಯ್ತು. ಸೊ ಇವಾಗ ಆರೆಂಜು ಮತ್ತು ವೈಟ್ ಸಾಸು ಆಗೋಯ್ತು. ಲೆಟ್ಸ್ ಟ್ರೈ ಕಲರಲ್ಲಿ ಬಾಕಿ ಇರೋದೇನು ಗ್ರೀನ್ ಅಷ್ಟೇ ಅಲ್ವಾ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಬಾಯ್ಲಿಂಗ್ ವಾಟ್ರಲ್ಲಿ ಬ್ಲಾಂಚ್ ಮಾಡಬೇಕು 2 minutes ಅಷ್ಟೇ ಅಲ್ಲ, ಸ್ವಲ್ಪ ಪ್ರೊಸೆಸ್ ಇದೆ. ಬ್ಲಾಂಚ್ ಮಾಡಿಬಿಟ್ಟು ಅದಕ್ಕೆ ವಾಟರು ಕುದಿಯೋ ನೀರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ 125 ಗ್ರಾಮ್ ಅಷ್ಟು ಪಾಲಕ್ ಹಾಕಿ ಕುದಿಯಕ್ಕೆ ಬಿಡ್ತೀನಿ 3 minutes. ಈಗ ಕುದ್ಮೇಲೆ ಏನು ಮಾಡ್ತೀನಿ ಅಂದರೆ ಬಾಯ್ಲ್ ಬಂದಾಗ ಏನು ಮಾಡ್ತೀನಿ ಅಂದರೆ ಐಸ್ ಕ್ಯೂಬ್ ಇದನ್ನು ರಿಮೂವ್ ಮಾಡಿಬಿಟ್ಟು ಐಸ್ ಕ್ಯೂಬ್ಸಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕುಕ್ಕಿಂಗ್ನ ಸ್ಟಾಪ್ ಮಾಡ್ತೀನಿ, ಕುಕ್ಕಿಂಗ್ ಪ್ರೋಸೆಸ್ನ. ಯಾಕಂದರೆ ಓವರ್ ಕುಕ್ ಆಗಬಾರ್ದು. 3 minutes ಆದರೆ ಸಾಕು. ಸೊ ಇದು ಆ್ಯಕ್ಚುಲಿ 3 minutes ಆಗೋಯ್ತು. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ರಿಮೂವ್ ಮಾಡ್ತಿದ್ದೀನಿ. ಕ್ಯೂಬ್ಸಲ್ಲಿ ಹಾಕಿ ಕುಕ್ಕಿಂಗ್ನ ಸ್ಟಾಪ್ ಮಾಡ್ತೀನಿ. ಇವಾಗ ಇದು ಕುಕ್ಕಿಂಗು ಸ್ಟಾಪ್ ಆಗಿದೆ, ಚಿಲ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಜಾರ್ಗೆ ಹಾಕ್ಕೊತೀನಿ. ಇದ್ರ ಜೊತೆ ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ ತೆಗ್ದಿದ್ದೀನಿ. ಸೊ ರೋಸ್ಟೆಡ್ ಪೀನಟ್ಸು ಹಾಕ್ಕೊಳ್ಳಿ. ಇದನ್ನ ಮಿಕ್ಸಿ ಮಾಡಿಬಿಡೋಣ. ಓಕೆ, ಪೇಸ್ಟ್ ಮಾಡಿಬಿಡೋಣ. ಇನ್ನೊಂದು ಪಾತ್ರೆ ತಗೊಂಡು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಮತ್ತೆ ಬಟರ್ ಹಾಕೋತೀವಿ. ಪ್ಯಾನ್ ಹೀಟ್ ಆಗಿದ ತಕ್ಷಣ ಬಟರ್ ಹಾಕೋಬೇಕು. ಈ ಬಟರ್ ಮೆಲ್ಟ್ ಆಗಿದ ತಕ್ಷಣ ನೀವು ಗಾರ್ಲಿಕ್ ಕಟ್ ಮಾಡಿಟ್ಟಿದ್ವಲ್ಲ, ನಾವು ಫಸ್ಟ್ ರೆಡ್ ಸಾಸ್ಗೆ ಯೂಸ್ ಮಾಡಿದ್ವಲ್ಲ, ಸೊ ಅದನ್ನ ಮತ್ತೆ ಮಾಡ್ಕೋಬೇಕು. ನಾನು ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ಔಟ್. ಸೊ ನಾನು ರಿಮೈನಿಂಗ್ ಗಾರ್ಲಿಕ್ಸ್ ಅಂದರೆ 5 to 6 ಕ್ಲೋಸ್ ಆಫ್ ಗಾರ್ಲಿಕ್ಸ್ ಕಟ್ ಮಾಡಿರೋದನ್ನ ಹಾಕ್ಕೊತೀನಿ. ಸೊ ಇದು ಸ್ವಲ್ಪ ಸಾಟೆ ಆಗಿದ ತಕ್ಷಣ ಇದು ಆ್ಯಡಿಂಗ್ ಆನಿಯನ್. ನಮ್ಮ ಆನಿಯನ್ ನೀಟಾಗಿ ಸಾಟೆ ಆಗೋಯ್ತು. ನಾನು ವೈಟ್ ಸಾಸ್ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಸಾಟೆ ಆಗಿದ ತಕ್ಷಣ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ನಾವು ಮಾಡಿಟ್ಟಿರೋ ಪಾಲಕ್ ಪೇಸ್ಟ್ ಹಾಕೋತಿದ್ದೀನಿ. ಸೊ ದಟ್ ವಿಲ್ ಅಚೀವ್ ಅ ಗ್ರೀನ್ ಕಲರ್. ನಾವು ವೈಟ್ ಸಾಸ್ ಹಾಕಿರೋದ್ರಿಂದ ಇಟ್ ಜಸ್ಟ್ ಬಿಕಮ್ ಲೈಟ್. ಓಕೆ, ಅಂದರೆ ಸ್ವಲ್ಪ ಲೈಟ್ ಗ್ರೀನ್ ಆಗುತ್ತೆ. ಪಾಲಕ್ ತುಂಬ ಗ್ರೀನಿಶ್ ಆಗಿರುತ್ತಲ್ಲ. ಸೊ ಇದು ನೀಟಾಗಿ ಕುದಿ ಬಂದಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ಬಾಯ್ಲ್ ಆಗಿಬಿಟ್ಟು ಅಂದರೆ ರಾ ಸ್ಮೆಲ್ ಆಯಿತು, ಕುಕ್ ಆಗೋಯ್ತು. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಿಕ್ಸರ್ಸ್ ಹಾಕೋತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್, ಪೆಪ್ಪರ್ ಪೌಡರ್ ಇದು ಹಾಕಿ ಒನ್ ಮಿನಿಟ್ ಸಾಟೆ ಮಾಡಿಬಿಟ್ಟು ಏನು ಮಾಡ್ತೀರಾ, ನಾವು ಪಾಸ್ತಾ ಇಟ್ಟಿದ್ವಲ್ಲ, ಸೊ ಯು ಜಸ್ಟ್ ಕ್ಯಾನ್ ಹ್ಯಾಡ್ ದ ಪಾಸ್ತಾ, ಕುಕ್ ಮಾಡಿರೋ ಪಾಸ್ತಾ. ಸೊ ಪಾಸ್ತಾ ಹಾಕೋತಿದ್ದೀನಿ. ಸೊ ಇವಾಗ ನನ್ನ ಗ್ರೀನ್ ಪಾಸ್ತಾ ರೆಡಿ ಆಗಿತ್ತು. ಸೊ ಗೆಟ್ ಡನ್ ವಿತ್ ದ ಟ್ರೈ ಕಲರ್. ಸೊ ನಮ್ಮ ಟ್ರೈ ಕಲರ್ ಪಾಸ್ತಾ ರೆಡಿ ಆಗೋಯ್ತು. ಸೊ ಇದು ಪಾಲಕ್ ಪಾಸ್ತಾ, ದಟ್ ಇಸ್ ಗ್ರೀನ್ ಪಾಸ್ತಾ.
So white, orange. Done. We are completely done with the pasta and all sorts. ಅಂದರೆ ಟ್ರೈಕಲರ್ ಪಾಸ್ತಾ ಆಗೋಯ್ತು. ನಾನು ಸ್ಟಾರ್ಟಿಂಗಲ್ಲೇ ಒಂದು ಗುಡ್ ನ್ಯೂಸ್ ಹೇಳ್ತಿದ್ದೀನಿ, ಏನೋ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಮ್ಮ 100th ವಿಡಿಯೋ ಆದಷ್ಟು ಬೇಗನೆ ಬರ್ತಿದೆ. ಅಂದರೆ ಅದರಲ್ಲಿ ಏನು ಗಿವ್ ಅವೇ ಇದೆ, ಏನು ಕಾಂಟೆಸ್ಟ್ ಇದೆ ಅಂತ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿನ್ ದಟ್ ಗಿವ್ ಅವೇ. ಸೊ ಇನ್ನೇನಿಲ್ಲ ರೀ. ಸೊ ನಾವು ಯಾವಾಗಲೂ ಹೇಳಿದ್ರೆ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್. ಸೊ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ. ಸೊ ಇವತ್ತು ಪ್ರೀತಿಯಿಂದ ಬೇಗ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಬೇಗ ಕುಕ್ ಮಾಡಿ we have done with our tricolor pasta. So ಎಲ್ಲರಿಗೂ happy Republic Day. Anything else? Nothing. Until we meet you in the next video. Tara.